ಹೊಸ ವರ್ಷದ ಹೊಸ್ತಿಲಲ್ಲಿದ್ದೀವಿ. ಭಾರತಕ್ಕೆ ಒಂದು ಸಿಹಿ ಸುದ್ದಿ. ಭಾರತ ಇದೀಗ 4ನೇ ಅತಿ ದೊಡ್ಡ ಆರ್ಥಿಕತೆಯ ಹಿರಿಮೆಯನ್ನು ಹೊಂದಿದೆ. ಜಪಾನ್ ದೇಶವನ್ನು ಹಿಂದಿಕ್ಕಿ 4ನೇ ಸ್ಥಾನವನ್ನು ಪಡೆದಿದೆ ಭಾರತದ ಆರ್ಥಿಕತೆಯ ಗಾತ್ರ $4.18 ಟ್ರಿಲಿಯನ್. ಭಾರತದ GDP ಮೌಲ್ಯ $4,018 ಲಕ್ಷ ಕೋಟಿ. 2024ರಲ್ಲಿ 5ನೇ ಸ್ಥಾನಕ್ಕಿದ್ದಂತಹ ಭಾರತ ಇದೀಗ 4ನೇ ಸ್ಥಾನ. ಜಪಾನ್ ದೇಶವನ್ನು ಹಿಂದಿಕ್ಕಿ 4ನೇ ಸ್ಥಾನವನ್ನು ಪಡೆದುಕೊಂಡಿದೆ ಭಾರತದ ಆರ್ಥಿಕತೆಯ ಗಾತ್ರ $4.18 ಟ್ರಿಲಿಯನ್. $4,018 ಲಕ್ಷ ಕೋಟಿ. ಭಾರತ ಸಾಧಿಸಿರುವಂತಹ ರೀತಿ ಇದು ವೇಗವಾಗಿ ಬೆಳೀತಾ ಇದೆ. ಅಮೆರಿಕ, ಚೀನಾ ಮತ್ತು ಜರ್ಮನಿ ಮೊದಲ 3 ಸ್ಥಾನದಲ್ಲಿದೆ. ಅಮೆರಿಕ ಮೊದಲು, ಚೀನಾ 2ನೇ ಸ್ಥಾನ, 3ನೇ ಸ್ಥಾನವಾಗಿ ಜರ್ಮನ್, 4ನೇ ಸ್ಥಾನವಾಗಿ ಜಪಾನ್ ಇತ್ತು, 5 ಭಾರತ ಇತ್ತು. ಇದೀಗ ಜಪಾನನ್ನ ಹಿಂದಿಕ್ಕಿ ಭಾರತ 4ನೇ ಸ್ಥಾನಕ್ಕೆ ಬಂದಿದೆ. 2047ರ ವೇಳೆಗೆ ಭಾರತದ ಪ್ರತಿಯೊಬ್ಬರ ತಲಾಯ ಆದಾಯವನ್ನು ಹೆಚ್ಚಳ ಮಾಡಬೇಕು ಎನ್ನುವಂಥ ಗುರಿಯೊಂದಿಗೆ ಸರ್ಕಾರ ಕೆಲವೊಂದಿಷ್ಟು ಕ್ರಮವನ್ನು ಕೈಗೊಂಡಿತ್ತು. ಕಳೆದ ವರ್ಷವಷ್ಟೇ 5ನೇ ಸ್ಥಾನಕ್ಕೆ ಇದ್ವಿ ನಾವು. $5 ಟ್ರಿಲಿಯನ್ ಎಕಾನಮಿಯನ್ನು ಸೃಷ್ಟಿ ಮಾಡಬೇಕು ಅಂತ ಕೇಂದ್ರ ಸರ್ಕಾರ ಅನೇಕ ಯೋಜನೆಗಳನ್ನು ಹಾಕಿಕೊಳ್ತಾ ಇದೆ. ಅದರ ಭಾಗವಾಗಿ ಇದೀಗ 3ನೇ ಸ್ಥಾನಕ್ಕೆ ಭಾರತ ಬಂದಿರೋದು. 2025ರಲ್ಲಿ $4.18 ಟ್ರಿಲಿಯನ್ ಭಾರತದ ಎಕಾನಮಿ ಇರೋದಿದೀಗ. ಈ ಹಿಂದೆಯೂ ಕೂಡ IMF ಒಂದು ವರದಿಯನ್ನು ಬಿಡುಗಡೆ ಮಾಡಿತ್ತು. ಭಾರತದ ಈ ಆರ್ಥಿಕತೆಯ ಬೆಳವಣಿಗೆಗಳ ಬಗ್ಗೆ ಹಾಡಿ ಹೊಗಳಿತ್ತು. ಅತ್ಯುತ್ತಮವಾಗಿ ಕಾಯ್ದುಕೊಳ್ತಾ ಇದೆ ಎನ್ನುವಂಥ ನಿಟ್ಟಿನಲ್ಲಿ ಇದೀಗ 2026ರ ಈ ಹೊಸ್ತಿಲಲ್ಲಿ ಭಾರತಕ್ಕೆ ಒಂದು ಖುಷಿಯ ಸುದ್ದಿ. ಅಮೆರಿಕ, ಚೀನಾ ಮತ್ತು ಜರ್ಮನಿಯ ನಂತರ ಭಾರತ 3ನೇ ಸ್ಥಾನಕ್ಕೆ ಬಂದಿದೆ. $4.18 ಟ್ರಿಲಿಯನ್, 3ನೆಯ ಅತಿ ದೊಡ್ಡ ಅರ್ಥವ್ಯವಸ್ಥೆ ಆಗುತ್ತೆ ಅಂತ. ದೇಶದ ಅರ್ಥವ್ಯವಸ್ಥೆ ಬೆಳವಣಿಗೆ ಪ್ರಮಾಣ ಚೆನ್ನಾಗಿದೆ. ವಿಶ್ವದ ಪ್ರಮುಖ ಅರ್ಥವ್ಯವಸ್ಥೆಗಳ ಪೈಕಿ ವೇಗವಾಗಿ ಬೆಳವಣಿಗೆ ಕಾಣ್ತಾ ಇದೆ ಅಂತ ಕೇಂದ್ರ ಸರ್ಕಾರ ಹೇಳಿದೆ.